ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ವೈವಿ. ನನ್ನ ಮಗ ಸಮರ್ಥ ವೈಎಸ್. ಅವನು ಈ ಬಾರಿ ನೀಟ್ ಎಕ್ಸಾಮಲ್ಲಿ 676 ಮಾರ್ಕ್ಸ್ ತೆಗೆದಿದ್ದಾನೆ. ಸೊ ಮೊದಲನೇದಾಗಿ ನಾನು ಪ್ರದೀಪ್ ಈಶ್ವರ್ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ, ಫ್ಯಾಕಲ್ಟಿ, ಸಪೋರ್ಟಿಂಗ್ ಸ್ಟಾಫ್ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಯ್ನಾಗಿ ನನಗೆ ನನ್ನ ಮಗ ಪರಿಶ್ರಮ ಸೇರಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ. ಅದ್ರ ಜೊತೆಗೆ ಅವನಿಗೆ ಮೇಯ್ನಾಗಿ ಬೇಕಾಗಿದ್ದ ಜೀವನದ ಮೌಲ್ಯಗಳು, ಅದನ್ನು ಅವನು ತುಂಬಾನೇ ಅಳವಡಿಸ್ಕೊಂಡಿದ್ದಾನೆ. ಈಸ್ ಎ ಡಿಫ್ರೆಂಟ್ ಪರ್ಸನ್ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ನೀಟ್ ಅಕಾಡೆಮಿ, ಪರಿಶ್ರಮ ನೀಟ್ ಅಕಾಡೆಮಿ. ಸೊ ಅದಕ್ಕೆ ನಾನು ತುಂಬಾ ಆಭಾರಿ ಆಗಿದ್ದೀನಿ ಪರಿಶ್ರಮ ನೀಟ್ ಅಕಾಡೆಮಿಗೆ. ಸೊ ಅಂದ್ರೆ ಈ ಇಸ್ ಡೌನ್ ಟು ಅರ್ತ್. ಅರ್ಲಿಯರ್ ಅಂದ್ರೆ ಅವನಿಗೆ ಅಷ್ಟು ಜನಬಳಕೆ ಅದೆಲ್ಲ ಗೊತ್ತಿರಲಿಲ್ಲ. ಅದೆಲ್ಲದನ್ನು ಅವನು ಓದೋದ್ರ ಜೊತೆಗೆ ಅದನ್ನೆಲ್ಲದನ್ನು ಪರಿಶ್ರಮ ಕಲಿಸ್ಕೊಡ್ತಾ ಅವನಿಗೆ. ಸೊ ಒಬ್ಬ ಡಾಕ್ಟರ್ ಆಗ ಅವನಿಗೆ ಅದು ಬಹಳ ಇಂಪಾರ್ಟೆಂಟ್. ಸೊ ಡೌನ್ ಟು ಅರ್ತ್ ಇರಬೇಕು. ಜನಗಳು ಮಾತಾಡ್ಸೋದು, ರೀತಿ ನೀತಿ ಅದೆಲ್ಲದನ್ನು ಅವನು ಈಸ್ ಎ ಡಿಫ್ರೆಂಟ್ ಪರ್ಸನ್ಸ್. ಅದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಡಾಕ್ಟರ್ ರಾಜಶೇಖರ್ ಅಂತ ಹೇಳಿ. ಆಕ್ಚುಲಿ ಕಾಮನ್ ಆಗಿ ಡಾಕ್ಟರ್ ಆದ್ಮೇಲೆ ಅವ್ರ ಮಕ್ಕಳು ಡಾಕ್ಟರ್ ಅಂತ ಅನ್ಸುತ್ತೆ. ಬಟ್ ಅವ್ನಿಗೂ ಆ ಮೊದಲಿಂದ ನಾನು ನೋಡ್ಕೊಂಡೇನೋ ಇನ್ಸ್ಪಿರೇಷನ್ ಆಗಿತ್ತು. ಬಟ್ ಲಾಸ್ಟ್ ಟೈಮ್ ಅವ್ನಿಗೆ 495 ಬಂದಿತ್ತು. ಬಟ್ ನಾನು ಅದೇ ಯೂಟ್ಯೂಬಲ್ಲಿ ಇವ್ರು ಸರ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಒಳ್ಳೆ ಇನ್ಸ್ಪಿರೇಷನ್ ಆಯ್ತು ನನಗೆ. ಅದನ್ನ ಹೇಳಿದೆ ಇವ್ರಿಗೆ. ಅದನ್ನ ಸಡನ್ ಇವ್ರು ಒಪ್ಕೊಂಡಿಲ್ಲ. ನಾನು ಅಲ್ಲೇ ಹೋಗ್ತೀನಿ, ಪರಿಶ್ರಮಕ್ಕೆ ಹೋಗ್ತೀನಿ ಅಂತ ಅವ್ನು ಚೆನ್ನಾಗಿ ಇಷ್ಟಪಟ್ಟ. ಹಾಗಾಗಿ ಅಲ್ಲೇ ಬಂದು ಇವಾಗ 650 ಆಗಿದೆ. 652 ಬಂದಿದೆ. ಆಮೇಲೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿರೋ ಇವರು ವಾರ್ಡನ್ಸು ಎಲ್ಲರೂ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಆಕ್ಚುಲಿ ನಾನು 12 ಇಯರ್ಸ್ ನಾವೆಲ್ಲೂ ಮನೇಲಿ ಇಟ್ಕೊಂಡು ಓಡಿಸಿದ್ದು. ಇದು 1 ವರ್ಷನೇ ನಾನು ಫಸ್ಟ್ ಟೈಮ್ ಹಾಕಿದ್ದು. ಹೆಂಗಿರ್ತಾನೆ ಅನ್ಕೊಂಡ್ವಿ. ಬಟ್ ಅದನ್ನ ಪರಿಶ್ರಮ ಮಾಡಿದವರು ಇದು ಒಳ್ಳೆ ಇದು ನನ್ಗೊಂದೇ ಒಂದು ಬೇಜಾರು ಏನಂದ್ರೆ, ಪ್ರದೀಪ್ ಸರ್ ಮೊದಲು MLA ಮೊದಲು ಜಾಸ್ತಿ ಕ್ಲಾಸ್ ತಗೊಂತಾ ಇದ್ರಂತೆ. ಈಗ ಅಲ್ಲ, ಒಂದೇ ಒಂದು ಬೇಜಾರು ಸರ್. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಮ್ಮ ಹುಡುಗಕ್ಕೆ ಬಂದಾಗ ಕೇಳ್ತಾ ಇದ್ದೆ, ಏನ್ ಸರ್ ಪ್ರದೀಪ್, ನಾನು ಫಸ್ಟ್ ಕೇಳ್ತಾ ಇದ್ದೆ ನಿಮ್ಮನ್ನೇ, ಸಾರ್ ಬಂದಿದ್ದೆ ಸರ್ ಬಂದು, ಯಾಕಂದ್ರೆ ನಿಮ್ ಮೋಟಿವೇಟು ಅದನ್ನ ನಾನು ಸ್ವಲ್ಪ ಗಮನಿಸ್ತಾ ಇದ್ದೆ. ಅದಕ್ಕೆ ಕೇಳ್ತಾ ಇದ್ದೆ. ಇಲ್ಲಪ್ಪ ಅಲ್ಗೂ ಅವ್ನು ಟಾಪರ್ ಇದ್ರಲ್ಲೇ ಇದ್ದಿದ್ದವ್ರು, ಟಾಪರ್ ಇದ್ರಲ್ಲಿ ಇದ್ದಿದ್ದು, ಕ್ಯಾಂಪಸ್ ಅಲ್ಲಿ ಇದ್ದಿದ್ದು. ಆದ್ರೂ ಕೇಳ್ತಾ ಇದ್ದೆ ನಾನು, ಅಪ್ಪ ಎಷ್ಟು ಸರಿ ಬಂದವ್ರು ಅಂದ್ರೆ ಅವ್ರು ಹೇಳ್ತಾ ಇದ್ದ, ಅಪ್ಪ 3 ಸರಿ 4 ಸರಿ ಬಂದಿದ್ದಾರೆ ಅಷ್ಟೇ, ಜಾಸ್ತಿ ಬರ್ತಾ ಇಲ್ಲ. ನಾನು ಹೇಳ್ದೆ, ಅಪ್ಪ ಲೋಕಸಭೆ ಎಲೆಕ್ಷನ್ ಐತೆ, ನಾವು ಶ್ರೀನಿವಾಸಪುರ ರಮೇಶ್ ಕುಮಾರ್ ಕಾನ್ಸ್ಟಿಟ್ಯೂನ್ಸಿ ಸರ್ ನಮ್ದು. ಹಂಗಾಗಿ ನಾನು ಹೇಳಿದೆ, ಲೋಕಸಭಾ ಚುನಾವಣೆ ಅದಕ್ಕೋಸ್ಕರ ಬರಕ್ ಆಗೋದಿಲ್ಲ, ನೆಕ್ಸ್ಟ್ ವರ್ಷ ಮಾಡ್ತಾರೆ ಅಂತ ಹೇಳಿದೆ ನಾನು. ಅದೊಂದು ಮಾತು ನಾನು ಇವ್ರ ಬಗ್ಗೆ ನಾನು ಇಲ್ಲ, ಈ ವರ್ಷ ಜಾಸ್ತಿ ಕ್ಲಾಸ್ ತಗೋತಾ ಇದ್ದೀನಿ. ಹಲೋ, ನಾನು ಕಲ್ಪತರುನಾಡು ತುಟ್ಟೂರಿಂದ ಬಂದಿದ್ದೀನಿ. ನಿಜವಾಗ್ಲೂ ಪರಿಶ್ರಮ ಅಂದ್ರೆ ಏನು ಅಂತ ಪರಿಶ್ರಮ ಬಂದಾಗ್ಲೇ ಗೊತ್ತಾಗೋದು. ಸಿಂಪಲ್ ವರ್ಡ್ಸ್ ಹೇಳ್ಬೇಕು ಅಂದ್ರೆ, ದ ಮ್ಯಾನ್ ಈಸ್ ಅ ಸೂಪರ್ ಡೆಡಿಕೇಟೆಡ್, ಡಿಸಿಪ್ಲಿನ್ ಅಂಡ್ ವೆರಿ ಲಾಯಲ್ ಪರ್ಸನ್ ಅಂತ ಅನ್ನಿಸ್ಬಿಟ್ಟು, ಮೊದಲು ನಮ್ಮ ಮಗುನ ಇವ್ರು ಪರಿಶ್ರಮ ಅಕಾಡೆಮಿಗೆ ಬಂದು ಸೇರ್ಸಕ್ ಬಂದಾಗ ಎಲ್ಲಾ ಕಡೆನೂ ಇವ್ರ ಫೋಟೋ ರಾರಾಜಿಸ್ತಿತ್ತು. ಏನು ಒಂದು ಸಿಂಗಲ್ ಆರ್ಮಿ ಪರ್ಸನ್, ಒಂದ್ ಆರ್ಮಿ ನಡೆಸ್ಬೇಕಂದ್ರೆ ಒಂದ್ ಕ್ಯಾಪ್ಟನ್ ಅಂತ ಇರ್ತಾರೆ. ನನಗೆ ಆ ಫೀಲ್ ಆಗ್ಬಿಡ್ತು. ಎಲ್ಲಿ ನೋಡಿದ್ರು ಪ್ರದೀಪ್ ಈಶ್ವರ್ ಫೋಟೋಸ್ ನೋಡಿ ಭಗವಂತನ ಫೋಟೋ ಇಟ್ಟಂಗೆ ದೀಪ ಹಚ್ಚುತ್ತಿದ್ದಾರೆ, ಹಾರ ಹಾಕಿದ್ದಾರೆ, ಎಲ್ಲೋ ಕಡೆ ಪೂಜಿಸ್ತಾ ಇದ್ದಾರೆ. ನಿಜವಾಗ್ಲೂ ಇವರನ್ನ ಅಡ್ದ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಯಾವ ತಾಯಿ ಯಾವ ಗಳಿಗೆಲಿ ಈ ಪುರುಷೋತ್ತಮನ ಅಡದ್ಲೋ, ಏನು ಅಂತ ಪ್ರದೀಪ್ ಈಶ್ವರ್ ಅಂತ ಹೆಸರಿತ್ತು. ನಿಜವಾಗ್ಲೂ ಆ ಹೆಸರಿಗೆ ತಕ್ಕ ಮಗನಾಗಿ, ಕನ್ನಡದ ಕಂದಾಗಿ, ಗಿಫ್ಟ್ ಚೈಲ್ಡ್ ಆಗಿ ಇವತ್ತು ಪರಿಶ್ರಮ ಅಕಾಡೆಮಿನ ನಡೆಸ್ತಿದ್ದಾರೆ. ಐ ರಿಯಲಿ ವೆರಿ ವೆರಿ ಹಾರ್ಟ್ಫುಲ್ ಥ್ಯಾಂಕ್ಸ್ ಸರ್. ನಿಜವಾಗ್ಲೂ ನನ್ನ ಮಗನ್ನ ಬಹಳ ಫೋನ್ ಹುಚ್ಚಿತ್ತು. ನಾವು ಬೆಂಗಳೂರಿಗೆ ಬಂದ್ವಿ, ಲಾಂಗ್ ಟರ್ಮ್ ತಗೋಬೇಕು ಅಂದ್ರೆ ನಾನು ಮನೇಲೆ ಮಾಡ್ತೀನಿ ಬಿಡಮ್ಮ, ನನಗೆ ಜಸ್ಟ್ ಪ್ಲೇಸ್ ಅಲಾಟ್ ಮಾಡ್ಕೊಡು ಅಂತ. ಅವನ ಮೇಲೆ ನಂಬಿಕೆ ಇತ್ತು. ಅವನು ಏನ್ ಚಾಲೆಂಜ್ ಅಂತ ಅಂತಾನು ಅದ್ ಮಾಡ್ತಾನೆ. ಬಟ್ ಫೋನ್ ಅನ್ನೋದೊಂದು ಗೀಳರಿಮೆ ನಮಗೆ ಬಹಳ. ಈಗ ಮಕ್ಕಳಿಗೆ ಮೊಬೈಲು ಎಲ್ಲವನ್ನು ಹೇಳ್ಕೊಡ್ತಿದೆ, ಹಾಗೆ ಎಲ್ಲವನ್ನು ಕೆಡಿಸ್ತಾನೂ ಇದೆ. ಹಾಗಾಗಿ ಫೋನ್ ಹುಚ್ಚು ಅವನಿಗೆ ಜಾಸ್ತಿ ಇದೆ. ಎಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಫೋನ್ ಅಲೋ ಇಲ್ಲ, ಅದನ್ನ ಹುಡುಕ್ತಾ ಇತ್ತು. ಬೆಂಗಳೂರಿಗೆ ನಿಜವಾಗ್ಲೂ 1 ತಿಂಗಳಿಂದ ಸುಮಾರು ಅಲೈನ್, ಎಕ್ಸೆಲ್,
ಮತ್ತೆ ಸುಮಾರು BBR DR ಅಕಾಡೆಮಿ ಎಲ್ಲ ಅಕಾಡೆಮಿಗೂ ನಾವು ವಿಸಿಟ್ ಕೊಟ್ಟು ಬಂದಿದ್ದೀವಿ. ಕೊನೆಯದಾಗಿ ನನಗೆ ಸಮಾಧಾನವಾಗಿ ನನ್ನ ಮಗನ್ನ ಇಲ್ಲಿ ಸೇರಿಸ್ಬೇಕು ಅಂತ ಅನ್ಸಿದ್ದು ಇದು ಒಂದೇ ನೀಟ್ ಅಕಾಡೆಮಿಗೆ. ಐ ರಿಯಲಿ ಥ್ಯಾಂಕ್ಸ್. ಮತ್ತೆ ಅವ್ರ ತಂದೆ ಇಲ್ಲೇ ಇದ್ದಾರೆ, ಅವರು ಕೂಡ ಕೃಷಿಕ ಸುರೇಶ್ ಅಂತ ಹೇಳಿ. ಅವರು ಚಿಕ್ಕ ಮಗುವಿಂದ ನಾನೇನೋ ಸಾಧನೆ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ತನ್ನ ಸಾಧನೆನ ತನ್ನ ಮಗನಲ್ಲಿ ಅವನ್ ಸ್ಕೋರ್ 658 ಸರ್, ಇವತ್ತು 440 ಇತ್ತು. ಅವಾಗ ಲಾಂಗ್ ಟರ್ಮಿಗೆ ಬಂದ್ಮೇಲೆ 658 ಸ್ಕೋರು, ಅವ್ನ ಫೋಟೋ ಎಲ್ಲ ಬಂದ್ಮೇಲೆ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ ಊಟ ಬಿಟ್ಟಿದ್ದಾರೆ 3 ದಿವಸ, ಬರೀ ಫೋಟೋ ನೋಡ್ಕೊಂಡು ಕೂತಿದ್ದಾರೆ. ನನ್ ಮಗ ಸಾಧನೆ ಮಾಡ್ಬಿಟ್ಟ ಅಂತ ಆಶೀತ್. ರಿಯಲಿ ನಾನು ಪ್ರದೀಪ್ ಈಶ್ವರಲ್ಲಿ ಕೇಳ್ಕೊಳೋದಿಷ್ಟೇ, ಇಂಥ ನೂರಾರು ಸಾವಿರಾರು ಮಕ್ಕಳಿಗೆ, ನಮ್ಮ ಕರ್ನಾಟಕದ ಮಕ್ಕಳಿಗೆ MBBS ಸೀಟ್ ಅಂದ್ರೆ ಪರಿಶ್ರಮ ಹೋದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ಸಾಬೀತುಪಡಿಸಿದೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದೆ, ಇನ್ನೂ ಹೆಚ್ಚಾಗ್ಲಿ, ಈ ಹೆಸರಿಗೆ ತಕ್ಕ ಅಕಾಡೆಮಿ ಇನ್ನೂ ಹೆಚ್ಚು ಬೆಳೀಲಿ ಅಂತ ಸಂತೋಷದಿಂದ ಹಾರೈಸ್ತಾ ನನ್ನ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.